ಖುಷಿ ಆಯಿತು. ನಾನು ಐ ಥಿಂಕ್ ಐ ಫಾಲೋಡ್ ಯುವರ್ ವರ್ಕ್, ಯು ರಿಲಿ ರಿಲಿ ಗುಡ್. ಚೆನ್ನಾಗಿದ್ದೀರಾ ಎಲ್ಲರೂ? ಲೈಫ್ ಟುಡೇ, ಸೊ ನೈಸ್, ಚೆನ್ನಾಗಿ. ಸೊ ಲೈಫ್ ಟುಡೇ, ಇವತ್ತು ಲೈಫ್ ಟುಡೇ ಹೇಗಿದೆ ಅಂತ ಹೇಳಿದ್ರೆ, ಮೊದಲೇದಾಗಿ ಅವ್ರು ಕಿರ್ಚಾಡಿ ಚಪ್ಪಾಳೆ ಎಲ್ಲ ಕೊಟ್ಟರೆ ನಮಗೆ ಒಂಥರ ಮೋಟಿವೇಶನ್. ಸೊ ಐ ಆಮ್ ರಿಲಿ ಓಕೆ ವಿತ್ ದಟ್. ಕಿರ್ಚಾಡಿ ಚಪ್ಪಾಳೆ ಕಟ್ಟಿ ನಿಮ್ಗೆ ಏನೇನು ಖುಷಿ ಬರುತ್ತೆ ಅದನ್ನೆಲ್ಲ ಮಾಡಿ, ದಟ್ಸ್ ಓಕೆ. ಆ್ಯಂಡ್ ನನ್ನ ಹೆಸರು ಮಾನ್ವಿತಾದಲ್ಲೇ ಇದೆ, ಗೌರವಾನ್ವಿತ ಅಂತ. ಸೊ ನಾನು ಅದು ಕೇಳ್ಬಿಟ್ಟು ಯಾರ ಹತ್ರನೂ ರೆಸ್ಪೆಕ್ಟ್ ತೊಗೊಳ್ಳಲ್ಲ. ನನ್ನ ಹೆಸರು ಹೇಳಿದ ತಕ್ಷಣ ಅದ್ರಲ್ಲಿ ಆಟೋಮೆಟಿಕ್ಕಾಗಿ ರೆಸ್ಪೆಕ್ಟ್ ಬಂದುಬಿಡುತ್ತೆ ಅದು. ಮೊದಲೇದಾಗಿ ಲೈಫ್ ಟುಡೇ, ಇವತ್ತು ಹೇಗಿದೆ ನನ್ನ ಲೈಫ್ ಅಂತ ಹೇಳಿದ್ರೆ, ಈ ಹಾಡಿಗೆ ನನ್ನ ಲೈಫ್ ರಿಲೇಟ್ ಆಗ್ತಾ ಇಲ್ಲ, ಬಿಕಾಸ್ ಐ ಆಮ್ ರೀಸೆಂಟ್ಲಿ ಮ್ಯಾರಿಡ್ ಆಲ್ಸೋ. ಸೊ ನನ್ನ ಲವ್ ಆಫ್ ಮೈ ಲೈಫ್ ನಂಗೆ ಸಿಕ್ಕಾಗಿದೆ. ಸೊ ಐ ಡೆಫಿನೆಟ್ಲಿ ಡೋಂಟ್ ರಿಲೇಟ್ ಟು ದ ಸಾಂಗ್, ಬಟ್ ಐ ರಿಲೇಟ್ ಟು ದ ಮ್ಯೂಸಿಕ್ ಡೈರೆಕ್ಟರ್. ನಮ್ಮ ಶ್ರೀಧರ್ ಸರ್ ತುಂಬ ಆತ್ಮೀಯರು ನನಗೆ. ಇನ್ಫ್ಯಾಕ್ಟ್ ಐ ಥಿಂಕ್ ಬಿಗಿನಿಂಗ್ ಆಫ್ ಮೈ ಕರಿಯರ್ ಒಂದ್ಸತಿ ಹಾಡು ಹೇಳೋಣ ಅಂತ ಹೇಳಿಬಿಟ್ಟು ಅವ್ರು ಸ್ಟುಡಿಯೋಗೂ ಕರೆಸ್ಕೊಂಡಿದ್ರು. ಬಟ್ ಐ ಥಿಂಕ್ ಆ ಟೈಮಲ್ಲಿ ಆಟೋ ಟ್ಯೂನ್ ಒಂದು ಸ್ವಲ್ಪ ಇದ್ದಿದ್ದರೆ ಮೋಸ್ಟ್ಲಿ ನಾನು ಇಷ್ಟೊತ್ತಿಗೆ ಸಿಂಗರ್ ಆಗಿಬಿಡ್ತಿದ್ದೆ ಅನಿಸುತ್ತೆ. ನಾನು ಹಾಡೋ ಹಾಡಿಗೆ ಆಟೋ ಟ್ಯೂನ್ ಹಾಕಿದ್ದಿದ್ರೆ. ಬಟ್ ನನಗೆ ಋಷಾ ಅವರು ಈ ಇವೆಂಟಿಗೆ ಇನ್ವೈಟ್ ಮಾಡಿದಾಗ ನಾ ಇವೆಂಟಿಗೆ ಒಪ್ಕೊಳ್ಳೋಕ್ಕೆ ರೀಸನ್ ಕೂಡ ಶ್ರೀಧರ್ ಸರ್, ಬಿಕಾಸ್ ಐ ಆಸ್ಟ್ ಯಾರು ಮ್ಯೂಸಿಕ್ ಡೈರೆಕ್ಟರ್ ಅಂತ ಕೇಳಿದ್ರು ನನಗೆ. ಬಿಕಾಸ್ ನಾವೊಂದು ಆರ್ಟಿಸ್ಟ್ ಆಗಿಬಿಟ್ಟು ಯಾವುದಾದ್ರೂ ಒಂದು ಟೆಕ್ನಿಷಿಯನ್ನ ಒಂದು ಆರ್ಟ್ ಬಗ್ಗೆ ತುಂಬ ಚೆನ್ನಾಗಿ ಕಿರ್ಚಾಡ್ತಿದ್ದೀರಾ. ಆ್ಯಕ್ಚುಲಿ ಏನು ಗೊತ್ತಾ ಒಂದು ವಿಷಯ, ನೀವೇ ಅಡವಾಂಡ್ ಸೇ ಏನಿದೆ, ನಾನು ಅಡ್ವೈಸ್ ಮಾಡೋದೇ ನಿಲ್ಲಿಸ್ಬಿಟ್ಟಿದ್ದೀನಿ. ಬಟ್ ವಾಟ್ ಐ ಹ್ಯಾವ್ ರಿಯಲೈಸ್ಡ್ ಆಫ್ ಲೇಟ್, ಫೇಮ್, ನೇಮ್, ಪವರ್ ಇದು ಯಾವ ವ್ಯಕ್ತಿಗೆ ಸಿಗಬೇಕು ಅಂತ ಹೇಳಿದ್ರೆ ಒಳ್ಳೆ ಗುಣ ಇರೋರಿಗೆ ಸಿಗಬೇಕು ಅಂತ. ಫೇಮ್, ಮನಿ ಅಥವಾ ಪವರ್ ಎಷ್ಟು ಸೆನ್ಸಿಟಿವ್ ಅಂತ ಹೇಳಿದ್ರೆ, ಅದು ಬೈ ಮಿಸ್ಟೇಕ್ ಆಗ್ಲೂ ಇಫ್ ಇಟ್ ಗೋಸ್ ಟು ಅ ಪರ್ಸನ್ ಹೂ ಇಸ್ ನಾಟ್ ಗ್ರೌಂಡೆಡ್ ಆರ್ ಹಂಬಲ್, ಅದು ನಮ್ಮೆಲ್ಲರಿಗೂ ಎಫೆಕ್ಟ್ ಆಗುತ್ತೆ ಅಂತ. ಸೊ ಆ ರಿಯಲೈಸೇಷನ್ ಪಾಯಿಂಟಲ್ಲಿ ನಾನಿದ್ದೀನಿ. ಸೊ ಮೈ ಲೈಫ್ ಟುಡೇ ಇಸ್ ದ್ಯಾಟ್. ಸೊ ಆದ ಕಾರಣ ನನಗೆ ವೆನ್ ಐ ಬಿಗ್ಯಾನ್ ಮೈ ಕರಿಯರ್, ನಾನು 10 ವರ್ಷದ ಹಿಂದೆ ಬಂದಾಗಲೂ ಈಗ ನನ್ನ ಮೆಚ್ಯೂರಿಟಿ ಲೆವೆಲ್ಗೂ ಏನು ನನಗೆ ಅನಿಸುತ್ತೆ ಅಂತ ಹೇಳಿದ್ರೆ, ಸಿನಿಮಾ ಅಂತ ಬಂದಾಗ ಅಥವಾ ಟ್ಯಾಲೆಂಟ್ ಅಂತ ಬಂದಾಗ ಆಬ್ವಿಯಸ್ಲಿ ಇಟ್ಸ್ ಒಬ್ರಿಗೆ ನೇಮ್ ಫೇಮ್ ಕೊಡೋದೆಲ್ಲ ಆಡಿಯನ್ಸ್ ಕೈಯಲ್ಲಿರುತ್ತೆ. ಆ್ಯಂಡ್ ಅದನ್ನು ಗೈಡ್ ಮಾಡೋದು ಅವ್ರ PR ಕೈಯಲ್ಲಿರುತ್ತೆ. ಸೊ ಐ ಥಿಂಕ್ PR ಗೇಮ್ ಹ್ಯಾಸ್ ಟು ಬಿ ರಿಲಿ ಕ್ಲೀನ್. ಸೊ ನಿಮ್ಮ PRನ ಬೇರೆಯವ್ರಿಗೆ ಒಳ್ಳೇದು ಮಾಡೋಕ್ಕೆ ಯೂಸ್ ಮಾಡಿ ಹೊರತು ಡೋಂಟ್ ಯೂಸ್ ಇಟ್ ಟು ಡಿಫೇಮ್ ಸಂಬಡಿ ಅವ್ರು ಬೇರೆಯವ್ರನ್ನ ಕೆಳಗೆ ಹಾಕೋಕ್ಕೆ ನೀವು ದುಡ್ಡು ಕೊಟ್ಬಿಟ್ಟು ಬೇರೆಯವ್ರಿಗೆ ಕೆಳಗೆ ಹಾಕಬೇಡಿ, ವಿಚ್ ಇಸ್ ವೆರಿ ವೆರಿ ರಾಂಗ್. And I personally, like, since I have a master's in PR, then I kind of know in and out how PR works also, so it doesn't really affect me anymore. ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಕಿರಣ್ ಆದಿತ್ಯ ಐ ಲುಕ್ ವೆರಿ ಪ್ರಾಮಿಸಿಂಗ್. ಹಾಡು ನೋಡಿದೆ, ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರಾ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಪ್ರದೀಪ್ ಸರ್, ಫಸ್ಟ್ ಟೈಮ್ ಐ ಥಿಂಕ್ ನೀವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ, ಬಿಕಾಸ್ ಐ ನೋ ಎಷ್ಟು ಎಫರ್ಟ್ ಹೋಗುತ್ತೆ. ಒಂದು ಸಿನಿಮಾ ಅಂತ ಹೇಳಿದ್ರೆ ಇಟ್ಸ್ ಯುವರ್ ಬೇಬಿ. ಆ ಮಗುನ ಸಾಕೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ನೀವು ತೊಗೊಂಡು ಬಂದು ಅದನ್ನು ಜನರಿಗೆ ತಲುಪಿಸೋದು ಎಷ್ಟು ಕಷ್ಟ ಅಂತ ಗೊತ್ತು. ಯಾಕಂದರೆ ಇಫ್ ಎನ್ ಆಡಿಯನ್ಸ್ ಇಸ್ ವೆರಿ recipitant towards your project, it's a different thing altogether. But to convince audience to come to the theatres and watch alva andre banni theaterige bandu nodi anta helodidella, it's not an easy job at all. So you believe me or not, ರೀಸೆಂಟ್ಲಿ ಸಂಕ್ರಾಂತಿ ಹಬ್ಬಕ್ಕೆ ನಾನು ವಿದ್ಯಾರಣ್ಯಪುರದಲ್ಲಿರುವಂಥ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ, ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ. ಅಲ್ಲಿರೋ ಯಕ್ಷಿಣಿ ಬಗ್ಗೆ ತುಂಬ ಜನ ಹೇಳಿದರು. ಹೋಗಿ ಅಲ್ಲಿ ನೀವೇನೇ ವಿಶಸ್ನ ನೀವು ಬರೆದ್ಬಿಟ್ಟು ಆ ದೇವರ ಒಂದು ಮಡಿಲಲ್ಲಿ ಇಟ್ಟರೆ ಆ ವಿಶಸ್ ಎಲ್ಲ ತುಂಬ ಪೂರೈಸುತ್ತೆ ಅನ್ನೋ ಥರದಲ್ಲಿ ಒಂದು ಇಂಟೆನ್ಷನ್ ಇಟ್ಕೊಂಡು ಹೋಗಿದ್ದೆ. ನನ್ನ ವಿಶಸ್ ಏನಿದೆ ಅದನ್ನು ಬರೆದ್ಬಿಟ್ಟು ನಾನು ಅಲ್ಲಿಟ್ಟು ಹೊರಗೆ ಬಂದು ಐ ವಾಸ್ ಹ್ಯಾವಿಂಗ್ ಮೈ ಬ್ರೇಕ್ಫಾಸ್ಟ್. ರ್ಯಾಂಡಮ್ಲಿ ಒಬ್ಬರು ನನ್ನ ಕಣ್ಮುಂದೆ ಬಂದು ಒಂದು ವಿಷಯ ಹೇಳಿದ್ರು ನನಗೆ. ಸೊ ಫಸ್ಟ್ ಹೀಗೆ ಕಾಂಪ್ಲಿಮೆಂಟೆಡ್, ಎಷ್ಟು ದಿನ ಆಯಿತು ನಿಮ್ಮನ್ನು ನೋಡಿ, ಅದು ಇದು ಅನ್ನೋ ಥರದಲ್ಲಿ. ಈ ಥರವೇನು ತುಂಬ ಕಾಣಿಸ್ಕೋಬೇಕು ನೀವು, ಯು ವಾಂಟ್ ಟು ಸಿ ಯು ಆನ್ ಸ್ಕ್ರೀನ್ ಅನ್ನೋ ಥರದಲ್ಲೆಲ್ಲ. ಸೊ ಥ್ಯಾಂಕ್ ಯು ಅಂತ ಹೇಳಿದೆ. ಅದಾದಮೇಲೆ ಒಂದು ಹೇಳಿದ್ರು, ನನಗೆ ನನ್ನ ಶಕ್ತಿ ಬಗ್ಗೆ ಒಂದು ರಿಮೈಂಡರ್ ಕೊಟ್ಟರು. ಆ್ಯಂಡ್ ಐ ಫೆಲ್ ದ್ಯಾಟ್ ದೇವರೇ ಅದನ್ನು ಅವ್ರ ಬಾಯಲ್ಲಿ ಹೇಳಿಸ್ತಾ ಇದ್ದಾರೆ ಅಂತ. ಕೊನೆಯದಾಗಿ ಕನ್ನಡ ಇಂಡಸ್ಟ್ರಿನಲ್ಲಿ ಯಾವುದಾದ್ರೂ ಸಿನಿಮಾ 125 ದಿನ ಓಡಿದೆ ಅಂದರೆ ಅದು ನಮ್ಮ ಟಗರು ಸಿನಿಮಾ. ಸುದಿ ಇಲ್ಲೇ ಇದ್ದಾರೆ, ಈಸ್ ಮೈ ಡಿಯರೆಸ್ಟ್ ಫ್ರೆಂಡ್, ಮೈ ಬಡಿ.
ಇನ್ಫ್ಯಾಕ್ಟ್ ನಮ್ಮ ಕೆಂಡಸಂಪಿಗೆ ಅಂತ ನಮ್ಮ ಮನೆಗೆ ನೇಮ್ ಪ್ಲೇಟ್ ಕೊಟ್ಟಿದೆ ಅವರು. ಸೊ ಸುದಿ ಈಸ್ ಪಾರ್ಟ್ ಆಫ್ ಆರ್ ಟೀಮ್. ಆಲ್ವೇಸ್ ಬೀನ್ ಅ ವೆರಿ ಡಿಯರ್ ಫ್ರೆಂಡ್. ಇನ್ಫ್ಯಾಕ್ಟ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಾಗ ನಾನು ಅವ್ರಿಗೆ ಕಾಲ್ ಮಾಡಿ ಹೇಳಿದ್ದು ಒಂದೇ ಮಾತು, ನೀವು ಆರ್ಟಿಸ್ಟ್ ಅಂದರೆ ಪೇಂಟರ್, ಅದನ್ನು ಮಾತ್ರ ಬರಿಬೇಡಿ. ನಿಮ್ಮ ಒಳಗಿರೋ ಪೇಂಟರ್ಗೆ ನೀವು ಫಸ್ಟ್ ಗೌರವ ಕೊಟ್ಟರೆ ಎಲ್ಲರೂ ನಿಮ್ಗೆ ಗೌರವ ಕೊಡ್ತಾರೆ ಅಂತ. ಆ್ಯಂಡ್ ಇವತ್ತು ನಾನು ಅವ್ರಿಗೆ ಅದೇ ಮಾತು ಹೇಳ್ತೀನಿ, ಈಸ್ ಅ ವಂಡರ್ಫುಲ್ ಆರ್ಟಿಸ್ಟ್. ಅವ್ರ ಪೇಂಟಿಂಗ್ ನೋಡ್ಬೇಕು, ನೀವು ಅವ್ರ ಕೆಲಸ ನೋಡ್ಬೇಕು. ಆ್ಯಕ್ಚುಲಿ ನೀವು ಆಕ್ಟರ್ ಆಗಿ ನೀವು ಅವ್ರನ್ನ ನೋಡಿದ್ದೀರಾ. ಆ್ಯಕ್ಟರ್ ಆಗಿ ಒಬ್ಬ ವಿಲನ್ ಆಗಿ ಖಡಕ್ ಆಗಿದ್ದಾರೆ, ಬಟ್ ಅವ್ರ ಹಾರ್ಟ್ ಎಷ್ಟು ಸಾಫ್ಟ್ ಅಂತ ಹೇಳಿದ್ರೆ ಅವ್ರ ಮಾತಾಗಲಿ ಅಥವಾ ಅವ್ರ ನಡವಳಿಕೆ ಆಗಲಿ, ಈಸ್ ಅ ವೆರಿ ಸಾಫ್ಟ್ ಗೈ. ಆ್ಯಕ್ಚುಲಿ ಅವ್ರ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಪರ್ಸ್ನಾಲಿಟಿಗೆ ತುಂಬ ವ್ಯತ್ಯಾಸ ಇದೆ. ಸೊ ಅದೇ ಹೇಳ್ತಿರೋದು, ಬಿಗ್ ಬಾಸ್ ಬೇರೆ ಸುದಿ ಬೇರೆ. ನೀವು ಬಿಗ್ ಬಾಸ್ ಮತ್ತು ನಮ್ಮ ಸುದಿ ನೀವು ಕಂಪೇರ್ ಮಾಡೋಕ್ಕೆ ಹೋಗ್ಬಿಡಿ. ಸೊ ದಟ್ ಈಸ್ ಒನ್ ಥಿಂಗ್. ಆ್ಯಂಡ್ ಎರಡನೇದು ಡೈರೆಕ್ಟರ್ಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ದಿಸ್ ಇಸ್ ಯೋರ್ ಡೆಬ್ಯೂ ಫಿಲ್ಮ್. ಗೊತ್ತು, ಡೆಬ್ಯೂ ಯಾವುದಾದ್ರು ಒಂದು ಸಿನಿಮಾ ಡೆಬ್ಯೂ ಮಾಡಬೇಕಾದ್ರೆ ಒಂದು ನಿರ್ದೇಶಕರಾಗಲಿ ಅಥವಾ ಆ್ಯಸ್ ಅನ್ ಆ್ಯಕ್ಟರ್ ಆಗಲಿ ಆ್ಯಸ್ ಅ ಪ್ರೊಡ್ಯೂಸರ್ ಆಗಲಿ ತುಂಬ ಕನ್ಫ್ಯೂಷನ್ಸ್ಗಳಿರುತ್ತೆ. ಆಕ್ಸೆಪ್ಟ್ ಮಾಡ್ತಾರಾ ಇಲ್ವಾ ಅಂತ. ಒಳ್ಳೆ ಆಡಿಯನ್ಸ್ ಸಿಕ್ಕಿದ್ರೆ ಇಟ್ಸ್ ಅ ಡಿಫ್ರೆಂಟ್ ಥಿಂಗ್ ಹೋಲ್ ಟುಗ್ಯಾದರ್, ಯುನೋ. ಆ್ಯಂಡ್ ಸೊ ಎಲ್ಲರೂ ಅಣ್ಣವ್ರ ಥರ ಒಂದು ಸ್ವಭಾವ ಬೆಳೆಸ್ಕೋಬೇಕು ಅಂತ ಹೇಳ್ತಾರೆ ಎಲ್ಲ ಅಭಿಮಾನಿಗಳಿಗೆ. ಅಭಿಮಾನಿ ದೇವರುಗಳು ಎಷ್ಟು ಜನರಿಗೆ ಆ ಮನಸ್ಸಿಂದ ಬರುತ್ತೆ ಹೇಳಿ. ಇನ್ನು ಫಾರ್ ದ ಸೇಕ್ ಆಫ್ ಸೇಯಿಂಗ್ ಇಟ್, ದೊಡ್ಡವ್ರು ಫಾಲೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು ಅಷ್ಟೇ ಹೊರತು ಅದು ಮನಸ್ಸಿಂದ ಬಂದರೆ ಮಾತ್ರ ಅದಕ್ಕೆ ತೂಕ. ಅಣ್ಣವ್ರಿಗೆ ಏನಕ್ಕೆ ಅಷ್ಟು ವ್ಯಾಲ್ಯೂ, ಅಷ್ಟು ತೂಕ ಅಂತ ಹೇಳಿದರೆ ಅವ್ರು ಏನೇ ಹೇಳ್ತಾ ಇದ್ರು ಅದು ಮನಸ್ಸಿಂದ ಬರ್ತಿತ್ತಂತೆ. ಆ್ಯಂಡ್ ಜೆನ್ಯೂನ್ಲಿ ಅಂದರೆ ಬ್ಯೂಟಿಫುಲ್ ಇನ್ಸೈಡ್ ಔಟ್ ಅಂತ ಹೇಳ್ತೀವಲ್ವ, ಒಳಗೆ ನಾವು ಹೆಂಗೆ ಪ್ರೊಜೆಕ್ಟ್ ಮಾಡ್ತೀವಿ, ಮುಖ ಚೆನ್ನಾಗಿದ್ರೆ ಸಾಕಾಗಲ್ಲ. ಸೊ ನಾನು ಅದನ್ನೇ ಹೇಳೋದು, ಇವತ್ತು ನೀವು ಡೆಬ್ಯೂ ಮಾಡ್ತಾ ಇದ್ದೀರಾ, ಕಿರಣ್ ರಾಮ್ ನೀವು ಡೆಬ್ಯೂ ಮಾಡ್ತಾ ಇದ್ದೀರಾ, ಸರ್ ನೀವು ಡೆಬ್ಯೂ ಮಾಡ್ತಿದ್ದೀರಾ. ಸೊ ಡೆಬ್ಯೂ ಅನ್ನೋದು ಜೀವನದಲ್ಲಿ ಒಂದೇ ಸತಿ ಬರೋದು, ಅದು ಪದೇ ಪದೇ ಬರಲ್ಲ. ಒಂದು ಸತಿ ನೀವು ಡೆಬ್ಯೂ ಮಾಡಿದ್ಮೇಲೆ ಇಟ್ಸ್ ಯುವರ್ ಡೆಬ್ಯೂಟೆಂಟ್, ಯುವರ್ ಅ ಡೆಬ್ಯೂಟೆಂಟ್, ಇಟ್ಸ್ ಡನ್ ಫಾರ್ ಯುವರ್ ಲೈಫ್ ಅಲ್ವಾ. ಅದಾದಮೇಲೆ ಯಾವ ಥರ ನೀವು ನಿಮ್ಮ ಸ್ಕಿಲ್ಸ್ನ ಶಾರ್ಪನ್ ಮಾಡ್ತಾ ಹೋಗ್ತಾ ಇರ್ತೀರಾ ಅನ್ನೋ ಥರದಲ್ಲಿ. ಆ್ಯಂಡ್ ದಿಸ್ ಇಂಡಸ್ಟ್ರಿ ಈಸ್ ಸೋ ಗ್ಲಾಮರಸ್, ದಿಸ್ ಇಂಡಸ್ಟ್ರಿ ಈಸ್ ಫಿಲ್ಡ್ ವಿತ್ ಗ್ಲಿಟ್ಸ್ ಆ್ಯಂಡ್ ಗ್ಲೋರಿ. ಐಮ್ ಶೋರ್ ಶ್ರೀಧರ್ ಸರ್ ವಿಲ್ ರಿಲೇಟ್ ಟು ಮೀ. ಈ ಇಂಡಸ್ಟ್ರಿ ಎಲ್ಲ ತೋರಿಸ್ಕೊಡುತ್ತೆ ನಿಮಗೆ ಇನಿಷಿಯಲಿ. ಆ್ಯಂಡ್ ಸರ್ದು ಹಿಟ್ಲೆಸ್ ನೀವು ಮುಸ್ಸಂಜೆ ಮಾತು ಹೇಳಿದ್ರಿ, ಕೃಷ್ಣಲ್ ಲವ್ ಸ್ಟೋರಿ, ಕೃಷ್ಣಲ್ ಇಲ್ಲ, I think he's given hit albums. Oh my god, you're here. I'm seeing Krishna Chaitanya here today. Hi, ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಆ್ಯಂಡ್ ನಮ್ಮ ಮಹೇಶ್ ಅವರು ಇದ್ದಾರೆ. ಆ್ಯಂಡ್ ಮಹೇಶ್ ಅವರು ಅಷ್ಟೇ. ಐ ಥಿಂಕ್ ಒಂದು ನಾನು ಮಹೇಶ್ ಅವ್ರ ಹತ್ರ ಕಲ್ತಿರೋದು ಡಿಗ್ನಿಟಿ ಆಫ್ ಲೇಬರ್ ಅಂತ ನಾವೇನು ಕರಿತೀವಲ್ವಾ, ಅಂದರೆ ಈ ಕೆಲಸ ಚಿಕ್ಕದು, ಈ ಕೆಲಸ ದೊಡ್ಡದು ಅನ್ನೋ ಥರದಲ್ಲಿ ಅವ್ರು ಇಷ್ಟು ಒಳ್ಳೆ ನಿರ್ದೇಶಕರಾಗಿ ಸ್ಟಾರ್ಗಳಿಗೆಲ್ಲ ನಿರ್ದೇಶನ ಮಾಡ್ತಾರೆ. ಅದ್ರ ಜೊತೆಗೆ ಪ್ಯಾರಲಲಿ PR ಆಗಿರ್ಬೋದು, ಪ್ರಮೋಷನ್ಸ್ಗಳಾಗಲಿ, ಅವ್ರದ್ದೇ ಆದಂಥ ಬೇರೆಯೇ ಒಂದು ವೆಂಚರ್ ಇಟ್ಕೊಂಡಿದ್ದಾರೆ. ಸೊ ಇಂಡಸ್ಟ್ರಿ ಅಂತ ಬಂದರೆ ಯು ಆಲ್ವೇಸ್ ಹ್ಯಾವ್ ಟು ಹ್ಯಾವ್ ಸಮಥಿಂಗ್ ವೆರಿ ಪ್ಯಾರಲಲಿ ಟು. ಸೊ ಆಲ್ವೇಸ್ ಮೇಕ್ ಶ್ಯೂರ್ ಎನಿಬಡಿ ಹೂಸ್ ಇಂಟ್ರೆಸ್ಟೆಡ್, ಹೂಎವರ್ ವಾಂಟ್ಸ್ ಟು ಕಮ್ ಟು ದ ಇಂಡಸ್ಟ್ರಿ, ಯಾವತ್ತೂ ಪ್ಯಾರಲಲಿ ಕೂಡ ಯಾವ್ದಾದ್ರು ಒಂದು ವಿಚಾರ ಜೊತೆಗೆ ಇಟ್ಕೊಳ್ಳಿ ಅನ್ನೋ ಥರದಲ್ಲಿ. ಹೊಸದಾಗಿ ನಾನು ಕೂಡ ವೆಂಚರ್ಗಳನ್ನ ಶುರು ಮಾಡಿದ್ದೀನಿ. ಒಂದು ಆ್ಯನಿಮೇಷನ್ ಕಂಪ್ನಿ ನಡೆಸ್ತಾ ಇದ್ದೀನಿ ಸಿನ್ಸ್ ಐಮ್ ಅ ಗ್ರ್ಯಾಜುಯೇಟ್ ಇನ್ ಆ್ಯನಿಮೇಷನ್, ಅದು ನಡೀತಾ ಇದೆ. ಜೊತೆಗೆ ಹಾಗೆ ಒಂದು ಫ್ಯಾಷನ್ ಬ್ರ್ಯಾಂಡ್ ಲಾಂಚ್ ಮಾಡಿದ್ದೀನಿ. ಐ ಸ್ಟಿಲ್ ರಿಮೆಂಬರ್, ನಾನು ಕಾಲೇಜ್ಗೆ ಹೋಗಬೇಕಾದ್ರೆ, ನಾನು ಸೇಂಟ್ ಅಲಾಸಿಸ್ ಕಾಲೇಜಲ್ಲಿ ಓದಿದ್ದು. ಸೊ ನಮ್ಮ ಕಾಲೇಜಲ್ಲಿ ಇಫ್ ಯೂನಿಫಾರ್ಮ್ ಇರ್ತಾ ಇರಲಿಲ್ಲ, ಎಲ್ಲರೂ ಕಲರ್ ಡ್ರೆಸ್ಸಲ್ಲಿ ಬರೋರು. ಆ್ಯಂಡ್ ಮೈ ಮದರ್ ವಾಸ್ ವೆರಿ ಡಿಸಿಪ್ಲಿನ್. ಐ ಮೀನ್ ಶಿ ಈಸ್ ಆಲ್ವೇಸ್ ಬಾಟ್ ಮೀ ಅಪ್ ಇನ್ ದ್ಯಾಟ್ ಝೋನ್. ಇಷ್ಟು ಅಂತ ಬಟ್ಟೆ ತೆಗೆದಿಟ್ಟಿರೋರು, ನೀನು ಓದಕ್ಕೆ ಹೋಗೋದು ಕಾಲೇಜ್ಗೆ ಗ್ಲಾಮರಸ್ ಆಗಿ ಕಾಣಿಸ್ಕೊಳ್ಳೋಕ್ಕಲ್ಲ, ಓದಕ್ಕೆ ಹೋಗೋದು ಅನ್ನೋ ಥರದಲ್ಲಿ. ಬಟ್ ಐ ಟು ಗೆಟ್ ಬುಲಿಡ್ ಇನ್ ಕಾಲೇಜ್. ಇವತ್ತು ನಾನು ಹಾಕಿರೋ ನಾನು ಕ್ಯೂರೇಟ್ ಮಾಡೋ ಬಟ್ಟೆಗಳು ಅಂದರೆ ಇವತ್ತು ನನ್ನ ದುಡ್ಡಲ್ಲಿ ನಾನೇ ಬಟ್ಟೆ ಹಾಕೋತಾ ಇದ್ದೀನಿ, ಅಂದರೆ ನನ್ನ ಬಟ್ಟೆ ನಾನೇ ಪ್ರೊಡಕ್ಷನ್ ಮಾಡ್ತಾ ಇದ್ದೀನಿ. ಸೊ ಆ ಸ್ಥಿತಿಗೆ, ಆ ಪರಿಸ್ಥಿತಿಗೆ ಆ ಒಂದು ಹಂತಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳಿದ್ರೆ, ಇಟ್ಸ್ ಜಸ್ಟ್ ನಾಟ್ how do I put it? It's not the destiny or the luck altogether. It's the hard work and the mindset also. And ಎಷ್ಟೋ ಜನ MBA ಸ್ಟೂಡೆಂಟ್ಸ್ ಇದ್ದೀರಾ, ಆಂಟರ್ಪ್ರಿನರ್ ಆಗಬೇಕು ಅಂತ ಇದ್ದೀರಾ. ಸೊ ಈಗ ಐ ಥಿಂಕ್ ಇಟ್ಸ್ ದ ಬೆಸ್ಟ್ ಟೈಮ್ ಟು ಇನ್ವೆಸ್ಟ್ ಇನ್ ಸ್ಟಾಕ್ ಮಾರ್ಕೆಟ್, ಇನ್ ಗೋಲ್ಡ್. ಐ ಥಿಂಕ್ ಗೋಲ್ಡ್ ಇಸ್ ಟು ಎಕ್ಸ್ಪೆನ್ಸಿವ್ ನಾವ್. ಐ ಥಿಂಕ್ ಡೌನ್ ದ ಲೈನ್ ಕಾಪರ್ಗೂ ಕೂಡ ಒಳ್ಳೆ ಬೆಲೆ ಬಂದಿದೆ. ಇನ್ವೆಸ್ಟ್ಮೆಂಟ್ ಬಗ್ಗೆ ಯೋಚನೆ ಮಾಡಿ, ಸೇವಿಂಗ್ಸ್ ಮಾಡಿ. ಆ್ಯಂಡ್ ಆಲ್ವೇಸ್ ಮೇಕ್ ಶ್ಯೂರ್ ದ್ಯಾಟ್ ನಿಮ್ಮ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಸ್ ಎಲ್ಲ ಕರೆಕ್ಟ್ ಆಗಿರಲಿ ಅಂತ. ಇದು ಎಷ್ಟು ಜನರಿಗೆ ರೀಚ್ ಆಗ್ತಿದೆ ಅಂತ ನನಗೆ ಗೊತ್ತಿಲ್ಲ. ಇಲ್ಲಿರೋ ಆಡಿಯನ್ಸ್ಗಳಿಗೆ ರೀಚ್ ಆಗುತ್ತೋ ಇಲ್ವೋ, ಬಟ್ ಮೀಡಿಯಾ ಇದೆ,
ಐ ಆಮ್ ಶ್ಯೂರ್ ವಿಡಿಯೋ ನೋಡ್ತಿರೋರು ಎಲ್ರಿಗೂ ಕೂಡ ರಿಲೇಟ್ ಆಗುತ್ತೆ ಅಂತ ಅನ್ಕೊತೀನಿ. ಆ್ಯಂಡ್ ವೃಷಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ ಫಾರ್ ದ ಇವೆಂಟ್. ಆ್ಯಂಡ್ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಇದ್ದೀರಾ, ನಿಮ್ಮದು ನೆಕ್ಸ್ಟ್ ಸಿನಿಮಾಗಳು ರಿಲೀಸ್ ಆಗುತ್ತೆ. ಆ್ಯಸ್ ಅ ಪ್ರೊಡ್ಯೂಸರ್ ಆ ದೇವ್ರು ನಿಮ್ಮ ಕೈ ಹಿಡೀಲಿ. ನೀವು ಯಾವ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಿದ್ದೀರಾ, ಯಾಕಂದರೆ ಪ್ರೊಡ್ಯೂಸರ್ಸ್ಗಳು ಬೆಳೆಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅನ್ನದಾತರು ಅಂತ ಸುಮ್ಮನೆ ಕರೆದಿಲ್ಲ, ವಿಚ್ ಇಸ್ ವೆರಿ ಟ್ರೂ. ಇವತ್ತು ನಾವು ಇಂಡಸ್ಟ್ರಿನಲ್ಲಿ ಏನೇ ಬೆಳೀತಾ ಇದ್ರು ಅಂತ ಹೇಳಿದ್ರು ಕೂಡ ಅದಕ್ಕೆ ಪ್ರೊಡ್ಯೂಸರ್ಸ್ಗಳು ಒನ್ ಆಫ್ ದ ಮೇನ್ ರೀಸನ್ಸ್. ಆ್ಯಂಡ್ ಇನ್ನೊಂದು ನಾನು ಇವತ್ತು ಒಂದು ಚಿಕ್ಕದಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿ, ಮನಿ ಅನ್ನೋದು ಒಂದು ಎನರ್ಜಿ, ಅದ್ರ ಜೊತೆಗೆ ಕ್ರಿಯೇಟಿವಿಟಿ ಅನ್ನೋದು ಕೂಡ ಒಂದು ಎನರ್ಜಿ. ಅಂದರೆ ಯಾರಾದರೂ ಒಂದು ಸಿನಿಮಾಗೆ ದುಡ್ಡು ಹಾಕ್ತಿದ್ದೀರಾ ಅಂತ ಹೇಳಿದ್ರೆ, ಇನ್ನೊಬ್ರು ಯಾರೋ ಕ್ರಿಯೇಟಿವ್ ಎನರ್ಜಿ ಹಾಕ್ತಾ ಇದ್ದೀರಾ ಅಂತ ಹೇಳಿದ್ರೆ, ಅದೆರಡೂ ಕೂಡ ಈಕ್ವಲ್. ಅಂದರೆ ಹ್ಯೂಮನ್ ಪರ್ಸ್ಪೆಕ್ಟಿವಲ್ಲಿ ನಾವು ದುಡ್ಡನ್ನು ನಾವು ಜಾಸ್ತಿ ಒಂದು ತಕ್ಕಡಿಯಲ್ಲಿ ಜಾಸ್ತಿ ನೋಡ್ತೀವಿ, ಕ್ರಿಯೇಟಿವಿಟಿನ ನಾವು ಅದು ಹೆಂಗೋ ಫ್ರೀಯಾಗಿ ಬರ್ತಿದೆ ಅನ್ನೋ ಥರದಲ್ಲಿ ಯೋಚನೆ ಮಾಡ್ತೀವಿ. ಬಟ್ ಟೈಮ್ ಇಸ್ ಆಲ್ಸೋ ಮನಿ ಅನ್ನೋ ಥರದಲ್ಲಿ ಒಂದು ಪ್ರೊಡ್ಯೂಸರ್ಸ್ಗಳು ಕೂಡ ರಿಜಿಸ್ಟರ್ ಮಾಡಿಕೊಂಡ್ರೆ, ಸೊ ಐ ಥಿಂಕ್ ಇಟ್ ಹ್ಯಾಸ್ ಟು ಬಿ ಅ ಬ್ಯಾಲೆನ್ಸ್. ಕ್ರಿಯೇಟಿವಿಟಿ ಆ್ಯಂಡ್ ಮನಿ ಎರಡೂ ಕೂಡ ಪೋರಿನ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಾಂದರೆ ನೀವು ಎಷ್ಟೇ ದುಡ್ಡು ಹಾಕಿ ಕಾಂಟೆಂಟ್ ಚೆನ್ನಾಗಿಲ್ಲ ಅಂತ ಹೇಳಿದರೆ ನೀವು ಹಾಕಿರೋ ದುಡ್ಡು ವಾಪಸ್ ಬರೋದಿಲ್ಲ. ಸೊ ಎರಡು ಮ್ಯೂಚುವಲ್ ಆಗಿರಬೇಕು ಅನ್ನೋ ಥರದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಐ ಥಿಂಕ್ ವೈಸ್ಲಿ ಎಲ್ಲ ಪ್ರೊಡ್ಯೂಸರ್ಸ್ಗಳು ಕೂಡ ದುಡ್ಡು ಹಾಕೋ ಮುಂಚೆ ಯಾವ ಪ್ರಾಜೆಕ್ಟಿಗೆ ದುಡ್ಡು ಹಾಕ್ತಿದ್ದೀರಾ ಅಂತ ನೋಡಿ ಹಾಕಿ. ಆ್ಯಂಡ್ ಕ್ರಿಯೇಟಿವ್ ಎನರ್ಜಿ ಕೂಡ ಕೊಡೋರು ಕೂಡ ಅವರಿಗೂ ಅದೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಯಾರು ದುಡ್ಡು ಹಾಕ್ತಿದ್ದೀರಾ ಅದಕ್ಕೆ ರೆಸ್ಪೆಕ್ಟ್ ಮಾಡಿ. ಯು ಶುಡ್ ರೆಸ್ಪೆಕ್ಟ್ ದರ್ ಮನಿ, ಯು ಶುಡ್ ರೆಸ್ಪೆಕ್ಟ್ ದ ಟ್ಯಾಲೆಂಟ್ ಆ್ಯಂಡ್ ಆಲ್ಸೋ ದ ಕ್ರಿಯೇಟಿವ್ ಎನರ್ಜಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ. ಯಾಕಂದರೆ ನಾನು ತುಂಬ ರೇರ್ ಆಗಿ ನಾನು ಪಬ್ಲಿಕ್ ಅಪಿಯರೆನ್ಸ್ ಮಾಡಿದ್ರೆ ಐ ವಾಂಟ್ ಟು ಮೇಕ್ ಅ ಡಿಫ್ರೆನ್ಸ್. ಬಂದಿರೋಕ್ಕೆ ಮಾತಾಡಬೇಕು, ಇಲ್ಲಾಂದರೆ ನಾನು ಪಬ್ಲಿಕ್ ಅಪಿಯರೆನ್ಸ್ ಮಾಡೋದೇ ಇಲ್ಲ. ಓಕೆನಾ? ಎನಿವೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಟೈಮ್.